ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಈ ವಾರ ಭವಿಷ್ಯ ಎಲ್ಲರಿಗೂ ಕೂಡ ವಾರದ ಪ್ರಾರಂಭದಲ್ಲಿ ತುಂಬ ಕುತೂಹಲಕಾರಿಯಾಗಿರ್ತಕ್ಕಂತಹ ಒಂದು ವಿಚಾರ. ಈ ವಾರದಲ್ಲಿ ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಬರಬಹುದಾ ಅಥವಾ ಏನಾದರೂ ಒಳ್ಳೆಯ ಸಿಹಿ ಸುದ್ದಿ ಸಿಗಬಹುದಾ ಅಂತ ಎಲ್ಲರೂ ಕೂಡ ಕಾತುರದಿಂದ ಪ್ರತಿ ವಾರವೂ ಕೂಡ ನಿರೀಕ್ಷೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಸಹಜ ಗುಣ ಅದು. ಆ ನಿಟ್ಟಿನಲ್ಲಿ ನಾವು ಈ ವಾರದಲ್ಲಿ ಅಂದರೆ ಈ 11ನೇ ತಾರೀಕು ಫೆಬ್ರವರಿ 11ನೇ ತಾರೀಕಿನಿಂದ 16ನೇ ತಾರೀಕು ಫೆಬ್ರವರಿಯವರೆಗೆ ಈ 7 ದಿವಸಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಏನಾಗಬಹುದು, ಈ ವಾರದಲ್ಲಿ ಹೇಗೆ ಇರ್ಬೋದು ಅನ್ನೋ ಒಂದು ಮುನ್ನೋಟವನ್ನು ಸ್ವಲ್ಪ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಮನೆಯಲ್ಲಿ ಮಾತುಕತೆಗಳು ಬರ್ತಕ್ಕಂಥದ್ದು, ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು, ಸ್ವಲ್ಪ ಕಲಹದ ಒಂದು ಭೀತಿ ಇರುವಂಥದ್ದು, ಈ ರೀತಿ ಎಲ್ಲ ಲಕ್ಷಣಗಳು ಕೂಡ ಕಂಡುಬರುತ್ತೆ. ಆದರೆ ಸ್ವಲ್ಪ ವಾರದ ಮುಂದೆ ಹೋಗ್ತಾ ಹೋಗ್ತಾ ಸಾಕಷ್ಟು ಬದಲಾವಣೆ ಆಗುತ್ತೆ. ಆದಾಯದಲ್ಲಿ ಹೆಚ್ಚಿನ ಒಂದು ಪ್ರಗತಿಯನ್ನು ಕಾಣ್ತೀರಾ. ಒಳ್ಳೆಯ ಗೌರವ ಪ್ರಶಂಸೆ ನೀವು ಮಾಡ್ತಕ್ಕಂತಹ ಕಾರ್ಯಕ್ಷೇತ್ರದಲ್ಲಿ ಎಲ್ಲವೂ ಕೂಡ ಸಿಕ್ಕುವಂತೆ ಕೂಡ ಇದೆ. ನಿಮಗೆ ಇಚ್ಛಿತ ಸ್ಥಳಗಳಿಗೆ ನೀವು ಭೇಟಿಯನ್ನು ಕೂಡ ನೀಡುವಂತಹ ಒಳ್ಳೆಯ ಅವಕಾಶ ನಿಮ್ಮದಾಗತ್ತೆ. ಹಾಗಾಗಿ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದದ್ದೇ ಆದರೆ ವಾರಾಂತ್ಯದ ಹೊತ್ತಿಗೆ ಸಾಕಷ್ಟು ಬದಲಾವಣೆಗಳಾಗತ್ತೆ. ಅನೇಕ ಅನುಕೂಲಗಳು ಕೂಡ ಆಗುವಂತಹ ಲಕ್ಷಣಗಳು ಇದೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಹಿನ್ನಡೆ ಇರುತ್ತೆ. ಪ್ರಾರಂಭದಲ್ಲಿ ಮನಸ್ಸಿಗೆ ಕೂಡ ಸಾಕಷ್ಟು ಬೇಸರ ಇರುತ್ತೆ. ಅದರ ಪರಿಣಾಮವಾಗಿ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಇರಬಹುದು. ನಿಮ್ಮೊಡನೆ ಇರ್ತಕ್ಕಂಥವ್ರ ಜೊತೆಯಲ್ಲಿ ನೀವು ಸ್ವಲ್ಪ ಪ್ರೀತಿಯಿಂದ ಮಾತನಾಡುವುದನ್ನು ಸ್ವಲ್ಪ ಅಭ್ಯಾಸ ಮಾಡಿಕೊಂಡ್ರೆ, ಅಂದರೆ ನಿಮ್ಮ ಮಾತಿನ ಧಾಟಿಯನ್ನು ಬದಲಾಯಿಸ್ಕೊಂಡಿದ್ದೆ ಆದರೆ ಅನೇಕ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಹಾಗೆಯೇ ನಿಮ್ಮ ಸಂಗಾತಿಯ ಮಾತಿಗೂ ಕೂಡ ಸ್ವಲ್ಪ ಬೆಲೆಯನ್ನು ಕೊಡೋದ್ರಿಂದ ಅದರಿಂದನೂ ಕೂಡ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಾ. ಇದರ ಜೊತೆಗೆ ಚಿನ್ನ ಬೆಳ್ಳಿ ವ್ಯಾಪಾರಿಗಳು ಯಾರಿರ್ತಾರೆ ವೃಷಭ ರಾಶಿಯವರು, ಅವರಿಗೆ ಉತ್ತಮವಾದಂತಹ ಧನಲಾಭ ಆಗುವಂತಹ ಒಂದು ಅವಕಾಶ ಇದೆ. ವಿಶೇಷವಾದ ಆರ್ಡರ್ಗಳು ಕೂಡ ಬರುವಂತಹ ಒಂದು ಲಕ್ಷಣಗಳು ಇದೆ. ಹಾಗಾಗಿ ವೃಷಭ ರಾಶಿಯವರಲ್ಲಿ ಕೆಲವರಿಗೆ ತುಂಬ ಅನುಕೂಲವಾಗ್ತಕ್ಕಂಥದ್ದಿದೆ. ಕೌಟುಂಬಿಕವಾಗಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರುವಂಥದ್ದಿದೆ. ಮಿಥುನ ರಾಶಿ. ಇನ್ನು ಈ ಮಿಥುನ ರಾಶಿಯವರಿಗೆ ಯಾವುದೋ ಕೆಲಸದ ನಿಮಿತ್ತವಾಗಿ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವಂತಹ ಒಂದು ಪರಿಸ್ಥಿತಿ ಬರುವಂಥದ್ದಿದೆ. ಅದನ್ನು ಸ್ವಲ್ಪ ನಿಭಾಯಿಸಿಕೊಳ್ಳಿ. ಮನೆಯಲ್ಲಿ ಕೂಡ ದಂಪತಿಗಳಲ್ಲಿ ಸ್ವಲ್ಪ ಯಾವುದಾದರೂ ಒಂದು ವಿಚಾರಕ್ಕೆ ಮನಸ್ತಾಪಗಳು ಬರುವಂಥದ್ದಿರುತ್ತೆ. ಆ ಕಡೆಯೂ ಕೂಡ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ತಾಯಿಯ ಆರೋಗ್ಯದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ನಿಮ್ಮ ಕಣ್ಣಿನ ಒಂದು ಸಮಸ್ಯೆ ಸ್ವಲ್ಪ ಕಾಡುವಂಥದ್ದಿದೆ. ಹಾಗಾಗಿ ಕಣ್ಣಿನ ಬಗ್ಗೆ ಎಚ್ಚರಿಕೆಯನ್ನು ಇಟ್ಟುಕೊಳ್ಳಿ. ಧೂಳಲ್ಲಿ ಓಡಾಡಬೇಕಾದ್ರೆ, ಗಾಡಿಗಳಲ್ಲಿ ಓಡಾಡಬೇಕಾದ್ರೆ ಅದಕ್ಕೆ ಬೇಕಾಗ್ತಕ್ಕಂತಹ ಸ್ವಲ್ಪ ಸವಲತ್ತುಗಳನ್ನು ನೀವು ಮಾಡಿಕೊಂಡಿದ್ದೆ ಆದರೆ ಈ ಒಂದು ಸಮಸ್ಯೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದರೂ ಕೂಡ ಈ ಒಂದು ವಾರದಲ್ಲಿ ನಿಮಗೆ ಹೆಚ್ಚಿನ ಆದಾಯ ಬರುವಂಥದ್ದಿದೆ. ಹೊಸ ಹೊಸ ಕೆಲಸಗಳು ನಿಮ್ಮ ಪಾಲಿಗೆ ಸಿಗುವಂಥದ್ದಿದೆ. ಅದನ್ನೆಲ್ಲ ಒಪ್ಪಿಕೊಳ್ಳಿ. ಅದರಿಂದ ನಿಮಗೆ ಸಾಕಷ್ಟು ಮುಂದಿನ ದಿನಗಳಲ್ಲಿ ಲಾಭ ಆಗುವಂಥದ್ದಿದೆ. ಇನ್ನು ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ವಾರ ಬಹಳ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ ಕಟಕ ರಾಶಿಯವರ ಎಲ್ಲ ಭಾಗದ ವರ್ಗದವರಿಗೂ ಕೂಡ ಸಾಕಷ್ಟು ಅನುಕೂಲ ಆಗುವಂಥದ್ದಿದೆ. ವಿದ್ಯಾರ್ಥಿಗಳಿಗೆ ಹೊರದೇಶಗಳಿಂದ ಅನೇಕ ಮಾರ್ಗದರ್ಶನ ಸಿಕ್ಕುವಂಥದ್ದಿದೆ. ಮತ್ತು ವ್ಯಾಪಾರಿಗಳಿಗೆ ಹೆಚ್ಚಿನ ಒಂದು ಬೇಡಿಕೆ ಸಿಕ್ಕುವಂಥದ್ದಿದೆ, ಲಾಭ ಆಗುವಂಥದ್ದಿದೆ. ಇನ್ನು ಬೇರೆ ರೀತಿಯ ವ್ಯಾಪಾರಸ್ಥರಿರ್ಬಹುದು, ವ್ಯವಹಾರಗಳಿರ್ಬಹುದು, ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಹೆಚ್ಚಿನ ಒಂದು ಬಡ್ತಿ ಸಿಕ್ಕುವಂಥದ್ದಿದೆ. ಹಾಗಾಗಿ ನಾನಾ ರೀತಿಯಲ್ಲಿ ಕಟಕ ರಾಶಿಯವರಿಗೆ ಸಾಕಷ್ಟು ಅನುಕೂಲಗಳು ಆಗುವಂಥದ್ದಿದೆ. ರೈತರಿಗೂ ಕೂಡ ಉತ್ತಮವಾದಂತಹ ಬೆಳೆ ಬರುವಂಥದ್ದಿದೆ. ಬೆಳೆ ಉತ್ತಮವಾಗಿ ಬರುತ್ತೆ. ಆದರೆ ಮಾತ್ರ ಸ್ವಲ್ಪ ಹಣದ ಅಭಾವ ನಿಮ್ಮನ್ನು ಈ ವಾರದಲ್ಲಿ ಸ್ವಲ್ಪ ಕಾಡತ್ತೆ. ಆದರೆ ನೀವು ಯಾವುದೋ ಒಂದು ಯೋಜನೆಯನ್ನು ಬದಲಾಯಿಸ್ಕೊಳ್ತೀರಾ. ಅಂದರೆ ನೀವು ಹಿಂದೆ ಮಾಡ್ತಾ ಇದ್ದಂತಹ ಕೆಲಸದ ವೈಖರಿಗೂ ಈಗ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಳ್ತೀರಾ. ಅದರಿಂದಾಗಿ ಬೆಳೆಯಲ್ಲಿ ಹೆಚ್ಚಿನ ಒಂದು ಫಸಲನ್ನು ನೀವು ಕಾಣೋದಕ್ಕೆ ಅವಕಾಶ ಇದೆ. ಹಾಗಾಗಿ ಎಲ್ಲ ಕ್ಷೇತ್ರದಲ್ಲಿವರೆಗೂ ಕೂಡ ಈ ಕಟಕ ರಾಶಿಯವರಿಗೆ ಸ್ವಲ್ಪ ಅನುಕೂಲವೇ ಆಗುವಂತಹ ವಾರ ಈ ವಾರ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ
ಸ್ವಲ್ಪ ಮಿಶ್ರ ಫಲ ಇದೆ, ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂಥದ್ದಿದೆ. ಮಗಳ ಮದುವೆ ಬಹುಶಃ ಇನ್ನೇನು ನಿಶ್ಚಯವಾಯಿತು ಅನ್ನುವಂತಹ ಸಂದರ್ಭದಲ್ಲಿ ಯಾರದೋ ಮಾತನ್ನು ಕೇಳಿಯೋ ಅಥವಾ ಬೇರೆ ಇನ್ನೇನೋ ಕಾರಣಕ್ಕಾಗಿ ಮನಸ್ಸನ್ನು ಬದಲಾಯಿಸುವಂತಹ ಒಂದು ಅವಕಾಶ ಇದೆ. ಅದರ ಜೊತೆಗೆ ಮನೆಯಲ್ಲಿ ನಿಮ್ಮ ಸಹೋದರರ ಜೊತೆ ಬಹಳ ವರ್ಷಗಳಿಂದ ಇದ್ದಂತಹ ಒಂದು ಭಿನ್ನಾಭಿಪ್ರಾಯಗಳು ಈ ವಾರದಲ್ಲಿ ಸರಿ ಹೋಗಿ ಮತ್ತೆ ನೀವು ಸಹೋದರರು ಒಂದಾಗುವಂತಹ ಒಂದು ಉತ್ತಮವಾದಂತಹ ಅವಕಾಶ ನಿಮಗೆ ಈ ವಾರದಲ್ಲಿ ಇದೆ. ಅದಕ್ಕಿಂತ ಇನ್ನೇನು ಬೇಕು, ಬಾಂಧವ್ಯಗಳು ಯಾವಾಗಲೂ ಕೂಡ ಚೆನ್ನಾಗಿರಬೇಕು. ಆವಾಗಲೇ ಮನಸ್ಸು ನೆಮ್ಮದಿಯಾಗಿರೋದಕ್ಕೆ ಅವಕಾಶ ಆಗುತ್ತೆ. ಅಂತಹ ಅವಕಾಶ ನಿಮ್ಮ ಭಾಗಕ್ಕೆ ಈ ವಾರದಲ್ಲಿ ಸಿಕ್ಕುವಂಥದ್ದಿದೆ. ಇದರ ಜೊತೆಗೆ ಉದ್ಯೋಗದಲ್ಲಿಯೂ ಕೂಡ ಹೆಚ್ಚಿನ ಒಂದು ಬದಲಾವಣೆ ಆಗುವಂಥದ್ದಿದೆ. ಹೊಸ ಕೆಲಸಗಳು ನಿಮ್ಮ ಪಾಲಿಗೆ ಸಿಕ್ಕತ್ತೆ. ಹಾಗಾಗಿ ಹೆಚ್ಚಿನ ಒಂದು ಅನುಕೂಲಗಳು ಕೂಡ ಈ ವಾರದಲ್ಲಿ ಆಗುವಂತೆ ಇದೆ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ನಿಮ್ಮ ಯಾವುದೋ ಮಿತ್ರರಿಗೆ ನಿಮ್ಮಿಂದ ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ. ಅದರಿಂದ ಅವರಿಗೆ ತುಂಬ ಅನುಕೂಲ ಆಗತ್ತೆ. ಹಾಗಾಗಿ ನಿಮ್ಮ ಗೌರವ ಘನತೆಗಳು ಜಾಸ್ತಿ ಆಗತ್ತೆ. ಅದೇ ರೀತಿ ನಿಮಗೂ ಕೂಡ ಯಾವುದೋ ಮಿತ್ರರಿಂದ ಒಳ್ಳೆಯ ಉಪಕಾರ ಆಗುವಂತಹ ಒಂದು ಲಕ್ಷಣ ಈ ವಾರದಲ್ಲಿ ಇದೆ. ಅದರಿಂದ ನೀವು ಕೂಡ ತುಂಬ ಸಂತುಷ್ಟರಾಗಿರ್ತೀರಾ. ಇದರಿಂದಾಗಿ ಮನೆಯಲ್ಲಿ ಕೂಡ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗತ್ತೆ. ಆದರೆ ಸ್ವಲ್ಪ ನೀವು ಯಾವ ವಿಚಾರದಲ್ಲಿ ಸ್ವಲ್ಪ ಮುಂಜಾಗ್ರತೆ ವಹಿಸಬೇಕು ಅಂತ ಹೇಳಿದ್ರೆ, ನೀವು ಮನೆಯನ್ನು ಕಟ್ಟುವ ಒಂದು ತರಾತುರಿಯಲ್ಲಿದ್ದೀರಾ, ಅದನ್ನು ಸ್ವಲ್ಪ ಮುಂದೂಡಿಕೊಂಡಿದ್ದೆ ಆದರೆ ಒಳ್ಳೆಯದು. ಈಗೇನಾದರೂ ನೀವು ಆ ಕೆಲಸಕ್ಕೆ ಕೈ ಹಾಕಿದರೆ ಅದರಲ್ಲಿ ಸ್ವಲ್ಪ ಮೋಸ ಆಗುವಂತಹ ಲಕ್ಷಣಗಳಿದೆ, ಅಥವಾ ಮಧ್ಯಸ್ಥರಿಂದ ಅಥವಾ ದಲ್ಲಾಳಿಗಳಿಂದ ನಿಮಗೆ ತೊಂದರೆ ಆಗುವಂತಹ ಲಕ್ಷಣ ಇದೆ. ಅದನ್ನು ನೀವು ಸ್ವಲ್ಪ ಮುಂದೂಡಿಕೊಂಡ್ರೆ ಒಳ್ಳೆಯದು. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ನೀವು ಮಾಡಿದ ಯಾವುದೋ ಕೆಲಸ ಸ್ವಯಂಕೃತ ಅಪರಾಧ ಅಂತೀವಲ್ಲ ಆ ರೀತಿ, ಅದರಿಂದಾಗಿ ನೀವು ಕೆಲವು ಅಪಮಾನಕ್ಕೆ ಒಳಗಾಗುವಂತಹದ್ದಿದೆ. ಅಥವಾ ನೀವು ಆಡುವ ಯಾವುದೋ ಮಾತಿನಿಂದ ನಿಮಗೆ ಬಹುಶಃ ಒಂದು ಸಣ್ಣ ಅವಮಾನವೂ ಕೂಡ ಆಗುವಂಥದ್ದಿದೆ. ಅದೊಂದರಲ್ಲಿ ನೀವು ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಂಡಿದ್ದೆ ಆದರೆ ಈ ವಾರದಲ್ಲಿ ನಿಮಗೆ ಎಲ್ಲವೂ ಚೆನ್ನಾಗಿಯೇ ಇದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ವಾರದಲ್ಲಿ ನಿಮಗೆ ಹೆಚ್ಚಿನ ಒಂದು ಆದಾಯದ ಒಂದು ಅವಕಾಶಗಳು ಚೆನ್ನಾಗಿದೆ. ಒಳಹರಿವು ತುಂಬ ಚೆನ್ನಾಗಿದೆ, ಅದರಿಂದ ಉತ್ತಮವಾಗಿದೆ. ಆದರೂ ಕೂಡ ಮತ್ತೊಂದು ಎಚ್ಚರಿಕೆ ಏನಂದರೆ, ನೀರಿರುವ ಸ್ಥಳದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅಥವಾ ಮನೆಯಲ್ಲೇ ಆದರೂ ಕೂಡ ನೀವು ಜಾರಿ ಬೀಳುವ ಸಂಭವ ಇದೆ. ಕಾಲಿನ ಮೂಳೆಗೆ ಅಥವಾ ಬೆನ್ನಿನ ಮೂಳೆಗೆ ಏಟು ಬೀಳುವಂತಹ ಸಂಭವ ಕೂಡ ಇದೆ. ಹಾಗಾಗಿ ನೀವು ಸ್ವಲ್ಪ ನೀರು, ಮನೆಯಲ್ಲೆಲ್ಲರೂ ನೀರಿದ್ದರೆ ಅಥವಾ ಬಚ್ಚಲ ಮನೆಗಳಲ್ಲಿ ಇಂಥ ಕಡೆ ಬಹಳ ಹುಷಾರಾಗಿ ನೀವು ಇದ್ದರೆ ಕ್ಷೇಮ. ಇಲ್ಲದಿದ್ದರೆ ಸಣ್ಣ ಪುಟ್ಟ ಏಟುಗಳಂತೂ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇರ್ತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಇತ್ತೀಚಿನ ದಿನಗಳಲ್ಲೇ ನಿಮಗೆ ಸಾಕಷ್ಟು ಸಮಸ್ಯೆಗಳಿಂದ ಬಳಲಿದ್ದೀರಾ ನೀವು. ಆದರೆ ಈ ವಾರದಲ್ಲಿ ಸ್ವಲ್ಪ ಉತ್ತಮ ಫಲಗಳನ್ನು ನೀವು ನೋಡುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ. ಈ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಹೊರಗಡೆಗೆ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಮನೆಯಲ್ಲಿ ಇರ್ತಕ್ಕಂಥವ್ರ ಜೊತೆ ಒಳ್ಳೆಯ ಬಾಂಧವ್ಯ ಸ್ವಲ್ಪ ಹಿಂದೆ ಸ್ವಲ್ಪ ವ್ಯತ್ಯಾಸ ಆಗಿತ್ತು. ಈಗ ಅವೆಲ್ಲವೂ ಕೂಡ ಸರಿ ಹೋಗುವಂತಹ ಲಕ್ಷಣ ಇದೆ. ಜೊತೆಗೆ ನಿಮ್ಮಲ್ಲಿ ಯಾವುದೇ ಒಂದು ವ್ಯಾಪಾರದ ನಿಮಿತ್ತವಾಗಿ ಹೊರದೇಶದಿಂದ ಅಥವಾ ಹೊರಗಡೆ ಪ್ರಯಾಣ ಮಾಡುವಂಥದ್ದು ಅಥವಾ ಬೇರೆ ಊರುಗಳಿಗೆ ನೀವು ಪ್ರಯಾಣ ಮಾಡುವಂತಹ ಒಂದು ಲಕ್ಷಣಗಳು ಕೂಡ ಈ ವಾರಗಳಲ್ಲಿ ನಿಮಗೆ ಕಂಡು ಬರುವಂಥದ್ದಿದೆ. ಇದರವರೆಗೆ ನಿಮಗೆ ಈ ಶನಿಯ ಒಂದು ಬಲವು ಕಡಿಮೆ ಇತ್ತು, ಗುರುವಿನ ಬಲವು ಕಡಿಮೆ ಇತ್ತು. ಆದರೆ ಈ ವಾರದಲ್ಲಿ ಚಂದ್ರನ ಬಲ ಬಹಳ ಚೆನ್ನಾಗಿದೆ. ಹಾಗಾಗಿ ಸ್ವಲ್ಪ ಉಲ್ಲಸಿತರಾಗಿ ಮತ್ತು ಉತ್ಸಾಹದಿಂದ ನೀವು ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತೀರಾ. ಅದರಲ್ಲಿ ಜಯವೂ ನಿಮ್ಮ ಭಾಗಕ್ಕಿದೆ, ಆದಾಯವೂ ನಿಮ್ಮ ಭಾಗಕ್ಕಿದೆ. ಇನ್ನು ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಒಂದು ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಸ್ವಲ್ಪ ಯಾವುದೋ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡು ಸಾಲದ ಸುಳಿಯಲ್ಲಿ ಸಿಕ್ಕುವಂತಹ ಒಂದು ಅವಕಾಶ ಇದೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗತ್ತೆ. ಅದರ ಜೊತೆಗೆ ನಿಮ್ಮಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆಯಾಗುವಂತಹ ಲಕ್ಷಣಗಳಿದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯ ತಲೆದೋರುವಂಥದ್ದಿದೆ. ಹಾಗಾಗಿ ಅವರು ಒಂದು ವಿದ್ಯಾರ್ಜನೆಯಲ್ಲಿ ಸ್ವಲ್ಪ ಹಿನ್ನಡೆಯಾಗುವಂಥದ್ದಿದೆ. ನೀವು ಈ ವಾರದಲ್ಲಿ ಗುರು ಶಾಂತಿಯನ್ನು ಮಾಡಬೇಕಾಗತ್ತೆ, ಶನಿ ಶಾಂತಿಯನ್ನು ಮಾಡಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಕೂಡ ಇರಬೇಕಾಗತ್ತೆ. ಇನ್ನು ಮಕರ ರಾಶಿಯವರಿಗೆ ನಿಮಗೂ ಕೂಡ ಒಂದು ಋಣದ ಭಾರ ಬಹಳ ದಿವಸದಿಂದ ಕಾಡ್ತಾ ಇತ್ತು.
ಆದರೆ ಈ ವಾರದಲ್ಲಿ ಆ ಋಣ ಭಾರವನ್ನು ಇಳಿಸಿಕೊಳ್ಳುವಂತಹ ಒಂದು ಒಳ್ಳೆಯ ಯೋಜನೆ ನಿಮ್ಮ ಕೈ ಸೇರ್ತಾ ಇದೆ. ಅದರ ಮುಖಾಂತರ ನೀವು ಎಲ್ಲವನ್ನು ಕೂಡ ಸುಲಭವಾಗಿ ನಿಭಾಯಿಸ್ಕೊಳ್ಳೋದಕ್ಕೆ, ಋಣವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಎರಡಕ್ಕೂ ಕೂಡ ನಿಮಗೆ ಅವಕಾಶ ಸಿಗ್ತಾ ಇದೆ. ಇದರ ಜೊತೆಗೆ ನೀವು ತುಂಬ ದಿವಸದಿಂದ ಆಸೆಪಟ್ಟಂತಹ ಮನೆ ಕಟ್ಟುವ ಯೋಜನೆ ಇರಬಹುದು, ಅಥವಾ ಬೇರೆ ಇನ್ಯಾವುದಾದ್ರೂ ಹೊಸ ಕೆಲಸದ ಒಂದು ಪ್ರಾರಂಭ ಇರಬಹುದು, ಅದನ್ನು ಮಾಡೋದಕ್ಕೆ ಕೂಡ ನಿಮಗೆ ಸ್ವಲ್ಪ ಕಾಲ ಸೂಕ್ತವಾಗಿ ಬರ್ತಾ ಇದೆ. ಆ ಭಾಗದಲ್ಲಿಯೂ ಕೂಡ ನೀವು ಹೆಚ್ಚಿನ ಒಂದು ಕೆಲಸವನ್ನು ಮಾಡಿಕೊಳ್ಬಹುದಾಗಿದೆ. ಇದರ ಜೊತೆಗೆ ಈ ಒಂದು ರಾಶಿಯಲ್ಲಿ ಬರ್ತಕ್ಕಂತಹ ರತ್ನದ ವ್ಯಾಪಾರಿಗಳಿಗೆ ವಿದೇಶಗಳಿಂದ ಬೇಡಿಕೆ ಬರುವಂತಹ ಸಾಧ್ಯತೆಗಳು ಇದೆ. ನಿಮ್ಮ ಯಾವುದೇ ವ್ಯಾಪಾರ ವ್ಯವಹಾರ ಇರಲಿ, ಅದರಲ್ಲಿ ಉತ್ತಮವಾದಂತಹ ಫಲಿತಾಂಶವನ್ನು ನೋಡುವಂತಹ ವಾರ ಈ ವಾರ ಆಗಿರುತ್ತೆ. ಇನ್ನು ಕುಂಭರಾಶಿಯವರಿಗೆ ಸ್ವಲ್ಪ ಈ ವಾರದಲ್ಲಿ ಸಮಸ್ಯೆ ಸಾಧಾರಣವಾಗಿದೆ. ನಿಮಗೆ ಮೇಲಧಿಕಾರಿಗಳಿಂದ ಯಾವುದೋ ಹೊಸ ಕೆಲಸಕ್ಕೆ ಹಸಿರು ನಿಶಾನೆ ತೋರುವಂಥದ್ದಿದೆ. ಆದರೆ ಮೇಲಧಿಕಾರಿಗಳಿಂದನೇ ಸ್ವಲ್ಪ ಕಿರಿಕಿರಿಗಳು ಆಗುವಂತಹ ಲಕ್ಷಣಗಳಿದೆ. ನೀವು ಮಾಡುವಂತಹ ಕೆಲಸವನ್ನು ಗುರುತಿಸೋದು ಸ್ವಲ್ಪ ಕಡಿಮೆ ಆಗಿರುತ್ತೆ ವಾರದ ಪ್ರಾರಂಭದಲ್ಲಿ. ಆದರೆ ವಾರಾಂತ್ಯಕ್ಕೆ ಹೋಗುವ ಹೊತ್ತಿಗೆ ಎಲ್ಲವೂ ಕೂಡ ಸುಗಮವಾಗತ್ತೆ. ನಿಮ್ಮ ಕೆಲಸವನ್ನು ಗುರುತಿಸ್ತಾರೆ, ನಿಮಗೆ ಗೌರವ ಪ್ರಶಂಸೆಗಳು ಕೂಡ ಸಿಕ್ಕುವಂಥದ್ದಿದೆ. ಹಾಗಾಗಿ ಕುಂಭರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಸಾಧಾರಣವಾಗಿದ್ದರೂ ಕೂಡ ವಾರಾಂತ್ಯದ ಹೊತ್ತಿಗೆ ಸಾಕಷ್ಟು ಬದಲಾವಣೆಗಳಾಗತ್ತೆ, ಆದಾಯವೂ ಚೆನ್ನಾಗಿ ಬರುತ್ತೆ. ಅದರಿಂದ ನಿಮ್ಮ ಮನಸ್ಸಿಗೆ ಕೂಡ ನೆಮ್ಮದಿ ಸಿಕ್ಕುವಂಥದ್ದಿದೆ. ಇನ್ನು ಮೀನರಾಶಿಯವರಿಗೆ ಹೋಟೆಲ್ ಉದ್ಯಮಿಗಳು, ಯಾರ್ಯಾರು ಈ ಹೋಟೆಲ್ ಮಾಲೀಕರಾಗಿರ್ತಕ್ಕಂಥದ್ದು ನಡೆಸ್ತಕ್ಕಂಥವ್ರು, ಅವರಿಗೆ ಆದಾಯ ಬಹಳ ಇದ್ದಕ್ಕಿದ್ದಾಗೇ ಜಾಸ್ತಿ ಆಗುತ್ತೆ. ಅವರಿಗೆ ಒಳ್ಳೆಯ ಧನಲಾಭ ಆಗುವಂತಹ ಎಲ್ಲ ಲಕ್ಷಣಗಳು ಇದೆ. ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ಕೂಡ ಮಂಗಳ ಕಾರ್ಯಗಳು ನಡಿಬೇಕು ಅಂತಿದ್ರೆ ಅಕಸ್ಮಾತ್ ಅದು ಏಕಾಏಕಿ ಅದರಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದಿದೆ. ಅದಕ್ಕಾಗಿ ನೀವು ಮನಸ್ಸಿಗೆ ಬೇಸರವನ್ನು ಮಾಡಿಕೊಳ್ಳೋದು ಬೇಡ, ಯಾಕೆಂದರೆ ಅದು ಕೂಡ ಒಳ್ಳೆಯ ಕಾರಣಕ್ಕಾಗಿಯೇ ಆಗಿರುತ್ತೆ. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾರ್ಜನೆಗೆ ತುಂಬ ಒಳ್ಳೆಯ ಉತ್ತಮವಾದ ಅವಕಾಶಗಳು ಬರುತ್ತೆ. ಮತ್ತು ಯಾರಾದರೂ ಹೆಚ್ಚಿನ ವ್ಯಾಸಂಗಕ್ಕಾಗಿ ಹೊರಗಡೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದರೆ ಅದಕ್ಕೂ ಕೂಡ ಉತ್ತಮವಾದಂತಹ ಅವಕಾಶಗಳು ಸಿಕ್ಕುವಂಥದ್ದಿದೆ. ವ್ಯಾಪಾರಿಗಳಿಗೆ ಅತ್ಯಂತ ಶುಭಕರವಾದಂತಹ ವಾರ ಈ ವಾರ ಆಗಿರುತ್ತೆ. ಹಾಗಾಗಿ ಮೀನರಾಶಿಯವರಿಗೆ ಕೂಡ ಈ ವಾರದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀವು ನೋಡಬಹುದಾಗಿದೆ. ಇವೆಲ್ಲವೂ ಕೂಡ 12 ರಾಶಿಗಳ ಈ ವಾರದ ಫಲಾಫಲಗಳು. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ